ನಮಸ್ಕಾರ. ಸರ್ ಹೋಲ್ರಿ ರೈಟ್ ಹಿಡ್ರಿ, ಅದು ರೈಟ್ ಹಿಡ್ರಿ. ಮತ್ತು ರಾಜ್ಯ ಸರ್ಕಾರ ಎರಡೂ ಒತ್ತಟ್ಟಿಗೆ ಈ ಮಹಿಳೆಯರ ಕಡೆಯಿಂದ ಗಮನ ಹರಿಸಿ ವೇತನ ಪುರಸ್ಕೃತ ಮಾಡಬೇಕು. ಯೋಜನೆಯ PM ಪೋಷಣ ಶಕ್ತಿ ನಿರ್ಮಾಣ ಯೋಜನೆಯ ಸದರಿ ಬಿಸಿಯೂಟದ ಸಿಬ್ಬಂದಿ ಕಳೆದ 23 ವರ್ಷಗಳಿಂದ PM ಪೋಷಣ ಶಕ್ತಿ ನಿರ್ಮಾಣ ಯೋಜನೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು. ಕೇಂದ್ರ ಸರ್ಕಾರದ ಕೇವಲ 600 ಮಾತ್ರ ಕೊಟ್ಟು ತೆಗೆದುಕೊಂಡ್ರು. ಕೇಂದ್ರ ಸರ್ಕಾರ ಇಲ್ಲ ಹೆಚ್ಚು ಕೊಡಬೇಕು. ಸರಾಸರಿ ಇವತ್ತಿಂದ ನೀವು 31,000 ರೂಪಾಯಿ ಕೊಡಬೇಕು ಅಂತ ನಾವು ಬೇಡಿಕೆ ಇಟ್ಟಿದ್ದೀವಿ. ನಾನು ಬೇಡಿಕೆ ಏನೋ ನೋಡಿ ಹೇಳ್ತೀನಿ. ರಾಜ್ಯ ಸರ್ಕಾರ 2022-23 ಬಜೆಟ್ನಲ್ಲಿ ಕನಿಷ್ಠ 26-27 ಬಜೆಟ್ ಕನಿಷ್ಠ ವೇತನ 3,100 ರೂಪಾಯಿಗಳನ್ನು ಮಾಸಿಕ ವೇತನ ನೀಡಬೇಕು. ನಿಮಗೆ ಅಂತ ಕೊಡಬೇಕು ಅಂತಕ್ಕಂಥದ್ದು ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಒತ್ತಟ್ಟಿಗೆ ಈ ಮಹಿಳೆಯರ ಕಡೆಯಿಂದ ಗಮನ ಹರಿಸಿ ವೇತನ ಪುರಸ್ಕೃತ ಮಾಡಬೇಕು. ಯೋಜನೆಯ PM ಪೋಷಣ ಶಕ್ತಿ ನಿರ್ಮಾಣ ಯೋಜನೆಯ ಸದರಿ ಬಿಸಿಯೂಟದ ಸಿಬ್ಬಂದಿ ಕಳೆದ 23 ವರ್ಷಗಳಿಂದ PM ಪೋಷಣ ಶಕ್ತಿ ನಿರ್ಮಾಣ ಯೋಜನೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು. ಕೇಂದ್ರ ಸರ್ಕಾರದ ಕೇವಲ 600 ಮಾತ್ರ ಕೊಟ್ಟು ತೆಗೆದುಕೊಂಡ್ರು. ಕೇಂದ್ರ ಸರ್ಕಾರ ಇಲ್ಲ ಹೆಚ್ಚು ಕೊಡಬೇಕು. ಸರಾಸರಿ ಇವತ್ತಿಂದ ನೀವು 31,000 ರೂಪಾಯಿ ಕೊಡಬೇಕು ಅಂತ ನಾವು ಬೇಡಿಕೆ ಇಟ್ಟಿದ್ದೀವಿ. ನಾನು ಬೇಡಿಕೆ ಏನೋ ನೋಡಿ ಹೇಳ್ತೀನಿ. ರಾಜ್ಯ ಸರ್ಕಾರ 2022-23 ಬಜೆಟ್ನಲ್ಲಿ ಕನಿಷ್ಠ 26-27 ಬಜೆಟ್ ಕನಿಷ್ಠ ವೇತನ 3,100 ರೂಪಾಯಿಗಳನ್ನು ಮಾಸಿಕ ವೇತನ ನೀಡಬೇಕು. ನಿಮಗೆ ಅಂತ ಕೊಡಬೇಕು ಅಂತಕ್ಕಂಥದ್ದು ಎಲ್ಲ ನಮ್ಮ ತಾಯಂದಿರದ ತೊಡಗಿದ್ದಾರೆ. ಆದ್ರೆ ಅವ್ರಿಗೆ ಇವತ್ತು ಸರಿಸುಮಾರು ಇನ್ನೂ 3 ತಿಂಗಳ ವೇತನ ಬಾಕಿ ವೇತನ ಇನ್ನೂ ಕೊಟ್ಟಿಲ್ಲ. ರಾಜ್ಯ ಸರ್ಕಾರ ಕೂಡಲೇ ಬಿಡುಗಡೆ ಮಾಡಿ ಇವರು ಎಲ್ಲರಿಗೆ ಅಕೌಂಟಿಗೆ ದುಡ್ಡು ಹಾಕಬೇಕು. ಆ ನಂತರ ರಾಜ್ಯದ ಬಜೆಟ್ ಮಂಡನೆಯಲ್ಲಿ ಇವ್ರ ಕೆಲಸ ಕಾರ್ಯಗಳನ್ನು ಪರಿಗಣಿಸಿ ಇವತ್ತ ಕನಿಷ್ಠ ವೇತನ 31,000 ರೂಪಾಯಿ ಕೊಡಬೇಕಂತ ನಾವು ಬೇಡಿಕೆಯನ್ನು ನಾವು ಮನವಿ ಪತ್ರ ಕೊಟ್ಟಿದ್ದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಅದಕ್ಕೆ ಹೆಣ್ಮಕ್ಳು ಏಕತೆಯಿಂದ ತನ್ನ ಪ್ರದರ್ಶನ ನಿಷ್ಠೆಯನ್ನು ತೋರಿಸಬೇಕು ಹೊರತು ಬೇರೆ ಬೇರೆ ಸಂಘಟನೆಗಳನ್ನು ಬರ್ತಾ ಇದ್ದಾರೆ. ಇತ್ತೀಚೆಗೆ ನಾಯಿ ಕೊಡೆ ಅಂತ ಬೆಳೆದಾವ್. ಇವತ್ತು ನಾನು ಇದು ಕೊನೆ ಅವಕಾಶ ಆಗಿ ನಮ್ಮ ತಾಯಿದಿರು ಅಕ್ಕ ತಂಗಿರಂತ ತಿಳ್ಕೊಂಡು ನಾನು ಇವತ್ತು ನಿಮಗೆ ಕರೆಸಿದೆವು. ಅದಕ್ಕಂತ ಈ ಕೆಲಸ ಸರಿಯಾಗಿ ಮಾಡ್ರಿ. ನಾವು ಸಂಘಟನೆದಾಗ ಒಂದೇ ಸಂಘಟನೆದಾಗ ಇರ್ಬೇಕು. ಮೊದಲನೇದಿದ್ರೆ ಅಲ್ಲೇ ಇರ್ಬೇಕು. ಅಂದಾಗ ಮಾತ್ರ ನಾವು ನಿಮ್ಮ ಗರ್ವಿಗೆ ಬರ್ತೀವಿ. ಇಲ್ಲ ಅಂದ್ರೆ ನಿಮ್ಮ ಪಾಡಿಗೆ ನೀವು ನಮ್ಮ ಪಾಡಿಗೆ ನಾವು ಮಾಡ್ತೀವಿ. ನೀವಲ್ಲ ಇವತ್ತು ಸಂಖ್ಯೆ ಇಷ್ಟಕ್ಕೆ ಬಂತು. ಅದಕ್ಕೆ ನಾನು ಹೇಳಕ್ ಬಯಸ್ತೀನಿ, ನೀವು ಹೆಚ್ಚಿನ ಸಂಖ್ಯೆಯಿಂದ ಬಂದು ಈ ಕೆಲಸಕ್ಕೆ ಕಾರ್ಯಕ್ಕೆ ನೀವು ಮುಂದಾಗ್ರಿ. ನಿಮ್ದು ಯಾವುದೇ ಸಮಸ್ಯೆ ಇದ್ರೂ ರಾತ್ರಿ 12 ಗಂಟೆ ಆದ್ರೂ ನಾನು ಬರೋಕ್ಕೆ ಸಿದ್ಧರಿದ್ದೀನಿ. ಅದಕ್ಕೆ ತಾವೆಲ್ಲರೂ ನಿಮ್ಮ ಮಕ್ಕಳು ಅಂತ ತಿಳ್ಕೊಂಡು ಇವತ್ತ
ಒಬ್ಬ ಸರ್ಕಾರಿ ಶಾಲೆಯಲ್ಲಿರೋದ ಓದಿರ್ತಕ್ಕಂಥ ಮಹಿಳೆ ಹುಡುಗಿ 25 ವರ್ಷದ ಹುಡುಗಿ ಅದ ಇವತ್ತು ಜಡ್ಜ್ ಆಗಿ ಸಿವಿಲ್ ಜಡ್ಜ್ ಆಗಿ ಅಂತ ನೇಮಕಾತಿ ಆಗಿದೆ. ಇಲ್ಲಿ ನಂಬಲ್ಲಿ ಅದ ನಾನು ತೋರಿಸ್ತೀನಿ. ಅದಕ್ಕೆ ಸರ್ಕಾರಿ ಶಾಲೆಗಳು ಉಳ್ಕೊಳ್ಬೇಕಾದ್ರೆ ಎಲ್ಲ ಬಿಸಿ ಊಟ ಹೆಣ್ಮಕ್ಳು ಇರಬೇಕು. ರಾಜ್ಯ ಸರ್ಕಾರ ಸರಿಯಾಗಿ ಶಾಲೆಗಳಿಗೆ ಸರಿಯಾಗಿ ನಡೆಸಬೇಕು. ಅದೇ ರೀತಿ ಗ್ರಾಮದಲ್ಲಿರ್ತಕ್ಕಂಥ SDMC ಅವರು ಕೂಡ ಇದು ನನ್ನ ಉತ್ತರದಾಯಿತ್ವ ಅದ, ಇದು ನನ್ನ ಶಾಲೆ ಅದ, ಮಾತನ್ನ ಇಟ್ಕೊಂಡು ಅವ್ರು ಕೆಲಸ ಮಾಡ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಬಯಸ್ತೀನಿ. ಮಾನ್ಯ ತಹಸೀಲ್ದಾರ್ ಸಾಹೇಬರು ಆದರೂ ಕೂಡ ಭಾಳಷ್ಟು ಇಂಟ್ರೆಸ್ಟ್ ಅವ್ರು ಬಂದಾರ. EO ಸಾಹೇಬ್ರು ಅದಾರ, ತಹಸೀಲ್ದಾರ್ ಅದಾರ, ಅವ್ರಿಗೆಲ್ಲರಿಗೂ ಅದಾರ. ಈ ಕೆಲವು ಜನ ಹೋಗಿದ್ದೀರಿ. ಈಗೆಲ್ಲ ಇಲ್ಲಿ ತನಕ ಬಂದಿರತಕ್ಕಂಥ ನಮ್ಮೆಲ್ಲರಿಗೆ ಅನಂತ ವಂದನೆಗಳನ್ನು ಸಲ್ಲಿಸಿ ಎರಡು ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ 24x7 ಬೀದರ್. ವರದಿಗಾರರು ಜೈವಂತ್ ನೇತ್ರೆ ಚಿಂತಾಕಿ.